ಗಡಿ ಗುರುತಿಸ್ಕೊಟ್ರ. ಇದು ಏನೈತೆ ಗ್ರಾಮ ಠಾಣೆಗೆ ಏನೈತೆ ಗ್ರಾಮ ಠಾಣೆಗ ನೀವು ಅದನ್ನ ಜವಾಬ್ದಾರಿ ತಗೊಂಡು ಇಲ್ಲೂ ಗಡಿ ಗುರುತಿಸ್ಕೊಟ್ರೆ ಅಲ್ಲೂ ಗಡಿ ಗುರುತಿಸ್ಕೊಟ್ಟಿದ್ದಾರೆ. ಗ್ರಾಮ ಠಾಣೆ ಹೇಳ್ಬಿಟ್ಟು ನಮ್ಮ ಸಿಬ್ಬಂದಿಗಳು ಅದನ್ನ ನೋಡ್ತಾರೆ, ಏನಾಗಿದೆ ನೋಡ್ತಾರೆ, ನೋಡ್ಬಿಟ್ಟು ಇವಾಗ ತಿಳಿಸಿ ವಿಚಾರ ಏನ್ ಮುಂದೆ ಕ್ರಮ ತಗೋಬೇಕು. ಇವನೇ ಸ್ಪಾಟ್ ಕರ್ಸಿ ಬೇಕಾದ್ರೆ ಮಾಡ್ಸವ ಅಂದ್ರೆ ಅದಕ್ಕೂ ರೆಡಿ. ಮಾತಾಡ್ಬಿಡಿ, ಇವತ್ತು ಆಗಿರೋ ವಿಚಾರ ಹೇಳ್ತೀನಿ ಅವ್ರಿಗೆ. ತಹಶೀಲ್ದಾರ್ ಕರ್ಸ್ಬೇಕಾ ಹೇಳಿಬೇಕಾದ್ರೆ ಅವ್ರನ್ನ ಕರ್ಸಿ ಬೇಕಾದ್ರೆ ಮಾಡ್ಸವ. ಇದನ್ನಂತೂ ಯಾವುದೇ ಕಾರಣಕ್ಕೂ ಬಿಡೋದು ಬೇಡ, ತೆರವು ಮಾಡ್ಲೇಬೇಕು. ತೆರವು ಮಾಡಿಲ್ಲ ಅಂದ್ರೆ ಜಾರಿ ಕೊಡ್ಲೇಬೇಕು ಅವ್ರಿಗೆ. ಮಾತಾಡ್ಕೊಂಡು ಬಂದಿದ್ದೀವಿ, ಅವರೆಲ್ಲ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಅವ್ರನ್ನೇ ಕರ್ಸಿ ಅಂತ ನೀವು ಹೇಳಿದ್ರೆ ಬೇಕಾದ್ರೆ ಕರ್ಸವ. ಸರ್ವೆ ತೋರಿಸಿದ್ರಲ್ಲ, ಹೇಳಿದ್ರಲ್ಲ ಈಗ ಗ್ರಾಮ ಠಾಣೆ ಯಾವ್ದು ಅಂತ. ಟೈಮ್ ತಗೊಂಡಿರಲ್ಲ, ಈಗ ಟೈಮ್ ತಗೊಂಡಿದ್ದಾರೆ ಅವರು. ಟೈಮ್ ಒಳಗೆ ಬೇಕಾದ್ರೆ ನೋಡವ ದಾಖಲಾತಿ ಎಲ್ಲರಿಗೂ ಏನ್ ಗೊತ್ತಾ, ನೀವು ನೋಟಿಸ್ ಕೊಡಿ, ನಿಮ್ದು ಏನೈತೆ ದಾಖಲಾತಿಗಳ ತರಿಸ್ಕೊಂಡು ಅದಾದ್ಮೇಲೆ ಪುನಃ ಅವ್ರಿಗೆ ನೀವು ಯಾವ ತರ ಕ್ರಮ ತಗೋತೀರೋ, ನಿಮ್ಮ ಅಸೆಸ್ಮೆಂಟ್ ಲಿಸ್ಟ್ ಐತೆ, ನೀವು ಯಾಕೆ ಹೆಚ್ಚುವರಿ ಮಾಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ನೀವು ಯಾವ ರೀತಿ ಕಾನೂನು ಕ್ರಮ ತಗೊಳ್ತೀರೋ ತಗೊಳ್ಳಿ. ಬಿಟ್ಟು ನಮ್ಗೆ ಏನೈತೆ ಜಾಗ ಐತೆ ಆ ಜಾಗನ ದಯವಿಟ್ಟು ಬಿಡಿಸ್ಕೊಡಿ. ಇದ್ರ ಬಗ್ಗೆ ನಾವು ಯಾವ ತರ ತಕರಾರು ಮಾಡಲ್ಲ, ಯಾರಿಗೂ ಮನಸ್ತಾಪಗಳು ಏನಿಲ್ಲ, ದಯವಿಟ್ಟು ಮಾಡಿಸ್ಕೊಡಿ. ಅದು ಆಮೇಲೆ ಏನ್ ಗೊತ್ತಾ ಸರ್, ಈಗ ನಂದೇ ಆ ಜಾಗ ನಂದೇನೆ, ನೀವು ನನಗೆ ನೋಟಿಸ್ ಕಳ್ತೀರಾ, ನಾನೇನು ಮಾಡ್ತೀನಿ ತಗೊಬಂದು ನಿಮ್ಮನ್ನ ದಾಖಲಾತಿ ಕೊಡ್ತೀನಿ. ಫಸ್ಟ್ 40 ಅಡಿ ಇರುತ್ತೆ. ನಾನೇನು ಮಾಡ್ತೀನಿ, ಒಂದು 10 ಅಡಿ ಇಟ್ಕೊಂಡು ಯಾರ ಹತ್ರನ ಹೋಗ್ಬಿಟ್ಟು ಒಂದು 5 ಅಡಿನೋ 10 ಅಡಿನೋ ಸೇರಿಸ್ಕೊಂಡಿರ್ತೀನಿ. ಆ ಸೇರಿಸಿರ್ತಾರೆ ನೋಡಿ, 5 ವರ್ಷ ಸೇರಿಸಿರ್ತಾರೆ. 5 ವರ್ಷಕ್ಕೆ ಹಿಂದಕ್ಕೆ ತಗ್ಸಿ ನೀವು, ಸರಿನೇ? 5 ವರ್ಷ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ರಿಕವರಿ ಮಾಡ್ಕೊಂಡಿಲ್ವಾ ಸ್ವಂತ ಜಾಗ. ಸರ್ ನಮ್ಗೇನ್ ಗೊತ್ತಾ, ಸ್ವಂತ ಅವ್ರ ಜಾಗ ಇದ್ರೆ 10 ಅಡಿ ಬೇಡ, 1 ಇಂಚು ಕೂಡ ಬೇಕಾಗಿಲ್ಲ ನಮ್ಗೆ. ನಮ್ಗೇನಿದ್ರು ನ್ಯಾಯ ಬೇಕಷ್ಟೇನೆ ರೈತರಿಗೆ, ನಮ್ಗಂತಲ್ಲ ನಮ್ಗಲ್ಲ, ಎಲ್ರಿಗೂ 4 ಜನಕ್ಕೆ ಒಳ್ಳೇದಾಗ್ಲಿ ಅಷ್ಟೇನೆ, ಬೇರೆ ಏನು ಬೇಕಾಗಿಲ್ಲ ನಮ್ಗೆ. ಸರಿ, ಒಳ್ಳೇದಾರ ಒಳ್ಳೇದಾಗ್ಲಿ. ತಿರುವು ಐತೆ ನೋಡಿ, ಈ ತಿರುವಲ್ಲೂ ಸಹ ಈಗ ಈ ತಿರುವನ್ನ ಸ್ವಲ್ಪ ಗಮನಿಸಿ. ಅದು ಹೇಳಿದ್ರಲ್ಲ ಬಿಡಿ, ಈಗ ಅವರು ಈಗ ನಮ್ಮ ಕಡೆಯಿಂದ ಏನ್ ಮಾಡ್ಬೇಕು ನಾವು ಮಾಡೋದೀಗ. ಆಪ್ತಿ ಕೆಲಸ ಮುಗಿದಿದೆ, ನೀವು ಏನು ಬೇಕು ಪಿ.ಡಿ.ಓ ಜೊತೆಗೆ ಕಡೆ ಕೆಲಸ ಮಾಡ್ಕೊಡ್ತಾರೆ. ಕರೆ ಕೆಲಸ ಮಾಡೋಕ್ಕೆ ಎಲ್ಲ ಬೇರೆ ಏನು ಇಲ್ಲಿಲ್ಲ. ಈಗ ನಾವು ಕರೆದು ಬಂದು ನಂಗೆ ಮಾಹಿತಿನೇ ಇಲ್ಲ, ಆಯ್ತಾನ ಬಂದು ಮಾಡ್ತಾ ಇಲ್ಲ. ಏನಕ್ಕೆ ತೊಂದರೆ ಆಗುತ್ತೆ ಜನಕ್ಕೆ, ಅನುಕೂಲ ಮಾಡ್ಕೊಡೋಕ್ಕೆ ಅಧಿಕಾರಿಗಳು ಅನುಕೂಲ ಮಾಡ್ಕೊಡ್ತಾರೆ. ನೀವು ಬಂದಿದ್ದು ತುಂಬಾ ಉತ್ತಮ ಆಯ್ತು ಸರ್, ಯಾಕಂದ್ರೆ ಗಡಿ ಗುರುತಿಸ್ಕೊಟ್ಟಿದ್ದೀರಿ.